ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಒಂದು ವಿಡಿಯೋ ಮಾಡೋಕ್ಕೆ ಕಾರಣ ಏನಪ್ಪ ಅಂತಂದರೆ, ಯೂಶ್ವಲಿ ನಾವೊಂದು ಸೋಷಿಯಲ್ ಮೀಡಿಯಾದಾಗ ಬೆಳಿಬೇಕಂತಂದ್ರೆ, ಒಂದು ಸೋಷಿಯಲ್ ಮೀಡಿಯಾದಾಗ ಯಾವುದೋ ಪ್ಲ್ಯಾಟ್ಫಾರ್ಮ್ ಇರಲಿ, ಲೈಕ್ ಇನ್ಸ್ಟಾಗ್ರಾಮ್ ಇರಲಿ, ಫೇಸ್ಬುಕ್ ಇರಲಿ, ಯೂಟ್ಯೂಬ್ ಇರಲಿ, ಇವು ಮೂರು ಪ್ಲ್ಯಾಟ್ಫಾರ್ಮ್ನಾಗ ನಾವು ಬೆಳಿಬೇಕಂತಂದ್ರೆ ಆರ್ಗ್ಯಾನಿಕ್ ವಿಡಿಯೋ ಹಾಕ್ಬೇಕು. ಐ ಮೀನ್ ನಮ್ಮದಾದಂಥ ವಿಡಿಯೋ ಹಾಕ್ಬೇಕಂತ ಒಂದು. ಎರಡನೇದು, ಇನ್ಸ್ಟಾಗ್ರಾಮ್ ಒಳಗೆ ಮಿಕ್ಸ್ ಅಪ್ ವಿಡಿಯೋ ನಡೀತೈತಿ, ಬಿಕಾಸ್ ಅವ್ರದ್ದು ಡೈರೆಕ್ಟ್ ಅರ್ನಿಂಗ್ ಇರೋಂಗಿಲ್ಲ. ಫಾರ್ ದ್ಯಾಟ್ ರೀಸನ್ ಮಿಕ್ಸಪ್ ವಿಡಿಯೋ ನಡೀತೈತಿ. ಸೊ ಯೂಶ್ವಲಿ ನೀವಾಗಲಿ ನಾನಾಗಲಿ ಇನ್ಸ್ಟಾಗ್ರಾಮ್ ಆಯ್ತು, ಯೂಟ್ಯೂಬ್ ಆಯ್ತು, ಫೇಸ್ಬುಕ್ ಆಯ್ತು, ಇದ್ರಾಗೆಲ್ಲ ಬೆಳಿಬೇಕಂತ ಡಿಸೈಡ್ ಮಾಡಿಬಿಟ್ಟೇವೆ. ಸೊ ಡಿಸೈಡ್ ಮಾಡಿದವ್ರಿಗೆ ಈ ವಿಡಿಯೋ. ಸೊ ಎಲ್ಲರೂ ಇದನ್ನು ನೋಡಿ ನಿಮಗೆ ಗೊತ್ತಾಗಿಲ್ಲ ಅಂದ್ರೆ, ನಿಮಗೇನು ಎಕ್ಸ್ಟ್ರಾ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿರಿ. ಮತ್ತು ಇದ್ರ ಬಗ್ಗೆ ಇನ್ನೂ ವಿಡಿಯೋ ಸ್ಟಾರ್ಟ್ ಮಾಡೋದು ಅಂದ್ರೆ ಮೇನ್ ಏನಪ್ಪ ಅಂದ್ರೆ ನಾವು ಯಾರು ಅನ್ನೋದು ಫಸ್ಟ್ ಸೋಷಿಯಲ್ ಮೀಡಿಯಾದಾಗ ಗೊತ್ತಾಗಬೇಕು. ಅಂದ್ರೆ ನಮ್ಮದೊಂದು ಯಾವುದೋ ಒಂದು ವಿಡಿಯೋ ವೈರಲ್ ಆಗಬೇಕು. ಅಂಥದ್ದೊಂದು ವಿಡಿಯೋ ಮಾಡೋಕ್ಕೆ ನಾವು ಟ್ರೈ ಮಾಡೋಣ ಅಂತ. ಸೊ ಏನಪ್ಪ ಅಂತಂದ್ರೆ, ಒಂದು ಯೂಟ್ಯೂಬ್ ಒಳಗೆ ಹೆಂಗೈತಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕಂತ ಸ್ಟಿಲ್ ನನಗೆ ಗೊತ್ತಿತ್ತು. ಬಟ್ ಎಷ್ಟೋ ವಿಡಿಯೋ ಮಾಡಿ, ಯಾವುದೋ ವಿಡಿಯೋ ಮಾಡಿ ಎನಿ ಟೈಮ್ ನೀವು ಪೋಸ್ಟ್ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಹಂಗೆ ಇರೋಂಗಿಲ್ಲ. ಎಕ್ಸಾಕ್ಟ್ಲಿ ಇವತ್ತು 11 ಹಾಕಿದ್ರೆ ಇವತ್ತು 11 ಮತ್ತು ನಾವು ಯಾವುದು ವಿಡಿಯೋ ಮಾಡ್ತೀವಿ, ಯಾವುದು ಲೈಕ್ ಲೈಫ್ ಸ್ಟೈಲು, ಇಲ್ಲ ಇನ್ಫಾರ್ಮೇಟಿವು, ಇಲ್ಲ ಲೈಕ್ ವೆರೈಟಿ ಆಫ್ ಇನ್ಫ್ಲುಯೆನ್ಸರ್ಸ್ ಇರ್ತಾರಲ್ಲ, ಆ ಥರ ಒಂದು ವಿಡಿಯೋಸ್ ನೀವು ಮಾಡ್ಕೊತ ಹೋದಾಗ ಡೆಫಿನೆಟ್ಲಿ ಅದು ನಮಗೆ ಗ್ರೋ ಆಗೋಕ್ಕೆ ಚಾನ್ಸಸ್ ಇರ್ತೈತಿ. ಸೊ ನಾನು ಈಗದೊಂದು ನಂದಿದು ಹೊಸದಲ್ಲ, ಸೆಕೆಂಡ್ ಲೈಕ್ ಎರಡನೇದು ಯೂಟ್ಯೂಬ್ ಚಾನಲ್. ಸೊ ಸ್ಟಾರ್ಟ್ ಮಾಡೀನಿ ಈಗ ಗ್ರೋ ಚಲೋ ಐತಿ, ಸಬ್ಸ್ಕ್ರೈಬರ್ ಎಲ್ಲ ಗೇನ್ ಅಂತಾರೆ. ಸೊ ಐ ಆಮ್ ವೆರಿ ಲೈಕ್ ಕ್ಯೂರಿಯಾಸಿಟಿ ಇದ್ದೀನಿ. ಯಾಕಂತಂದ್ರೆ ನಂದೊಂದು ಫಸ್ಟ್ ಒಂದು ಯೂಟ್ಯೂಬ್ ಚಾನಲ್ ಮಾಡಿದಾಗ ಏನಾಗಿತ್ತಂದ್ರೆ, ನನಗೆ ಅದ್ರ ಬಗ್ಗೆ ನಾಲೆಜ್ ಇರಲಿಲ್ಲ. ನಾನು ವಿಡಿಯೋ ಮಾಡ್ತಿದ್ದೆ, ಹಾಕ್ತಿದ್ದೆ, ಬಟ್ ಅದ್ರ ನಡು ಶಾರ್ಟ್ಸ್ ಎಲ್ಲ ಏನು ಮಾಡ್ತಿದ್ದೆ, ಸಮ್ ಅದರ್ ಕ್ಲಿಪ್ಸ್ ಯೂಸ್ ಮಾಡ್ಕೊತಿದ್ದೆ. ಇವನ್ ನಾನು ಏನಪ್ಪ ಅಂತಂದ್ರೆ ಇನ್ಸ್ಟಾಗ್ರಾಮ್ ವಿಡಿಯೋಸ್ ಬೇರೆಯವ್ರದ್ದು ಇವೆಲ್ಲ ಮಾಡಿದರೆ ಅದು ಆಗಂಗಿಲ್ಲ ಅಂಥೇಳಿ ನನಗೊಂದು ಸ್ವಲ್ಪ ಅದ್ರ ಬಗ್ಗೆ ಸ್ಟಡಿ ಮಾಡಿದಾಗ ಒಂದು 4 ಮಂದಿ ಕೇಳ್ದಂಗೆ ಗೊತ್ತಾಯ್ತು. ಸೊ ಈ ವಿಡಿಯೋ ಪ್ಯೂರ್ಲಿ ಆರ್ಗ್ಯಾನಿಕ್ ಐತಿ. ಅಂದ್ರೆ ನಾನಾಗಿ ನನ್ನ ಮೊಬೈಲಿಂದ ವಿಡಿಯೋ ಮಾಡಿರೋಂಥ ಒಂದು ವಿಡಿಯೋನ ನಾನು ಪೋಸ್ಟ್ ಮಾಡೋಂತೀನಿ. ಸ್ಪೆಷಲಿ ನಾನು ಮಾತಾಡೋದು, ಸ್ಪೆಷಲಿ ನಂದೊಂದು ಕಂಟೆಂಟು, ಓನ್ ಐಡೆಂಟಿಫಿಕೇಷನ್, ನಂದೊಂದು ಲೈಫ್ ಸ್ಟೈಲ್ ಆಗಲಿ, ಒಂದು ಬ್ಲಾಗ್ಸ್ ಆಗಲಿ. ಆ್ಯಕ್ಚುಲಿ ರಿದಾನ್ ಬ್ಲಾಗ್ಸ್ ಅಂತೇಳಿ ಚಾನಲ್ ನೇಮ್. ಬಟ್ ಅನ್ಫಾರ್ಚುನೇಟ್ಲಿ ನಂಗೆ ಟೈಮ್ ಇಲ್ಲದೆ ಇರೋದಕ್ಕೆ ನಾನು ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಆಯ್ತು, ಮತ್ತು ಒಂದು ಸೋಷಿಯಲ್ ಮೀಡಿಯಾದಾಗ ಯಾವ ಥರ ಬೆಳಿಬೇಕು, ಇಲ್ಲ ಯಾರ ಒಂದು ಈಗ ರೀಸೆಂಟ್ಲಿ ಏನು ಟ್ರೆಂಡಿಂಗ್ ಒಳಗೈತಿ ಆ ವಿಡಿಯೋಸ್ನ ಫಾಲೋ ಮಾಡೋದು, ಆ ಒಂದು ಕಂಟೆಂಟ್ ಫಾಲೋ ಮಾಡೋದು ನಾನು ಅಂತೀನಿ. ಫಾರ್ ಎಕ್ಸಾಂಪಲ್, ಈಗ ಲಾಸ್ಟ್ ಟೈಮ್ ಧುರೀಂದರ್ ಮತ್ತು ಟಾಕ್ಸಿಕ್ ಮೂವಿದು ಒಂದು ಇದು ನಡೆದಿತ್ತು, ಲೈಕ್ ಯಾವುದು ಸೂಪರ್ ಆಗುತ್ತೆ, ಯಾವುದು ಫ್ಲಾಪ್ ಆಗುತ್ತೆ, ಈ ಥರ. ಸೊ ಅದ್ರ ಬಗ್ಗೆ ವಿಡಿಯೋಸ್ ಮಾಡಿದೆ. ಅದು ಚಲೋ ನಂಗೆ ಒಂದು ಇದು ಕೊಟ್ಟೈತಿ ಏನಪ್ಪ ಅಂತಂದ್ರೆ, ಒಂದು ಪ್ಲ್ಯಾಟ್ಫಾರ್ಮ್ ಅಥವಾ ಒಂದು ಚಲೋ ವ್ಯೂಸ್, ಚಲೋ ಸಬ್ಸ್ಕ್ರೈಬರ್ ಹೊಂಟೈತಿ. ಸ್ಪೆಷಲಿ ನಮ್ಮ ರಾಕಿಂಗ್ ಸ್ಟಾರ್ ಯೂಟ್ಯೂಬ್ ಒಳಗೆ ಇನ್ನೊಂದು ಯಾರಾದ್ರೂ ಇನ್ಸ್ಟಾಗ್ರಾಮ್ನಾಗ ಬೆಳಿಬೇಕಂತಂದ್ರೆ, ನಿಮ್ಗೊಂದು ಈಸಿಯಾಗಿ ಸಿಂಪಲಾಗಿ ಒಂದು ಕಂಟೆಂಟ್ ಎಲ್ಲ ಟಾಪಿಕ್ ಹೇಳ್ತೇನೆ. ಏನಪ್ಪ ಅಂದ್ರೆ, ಈವನ್ ಈಗ ನೆಕ್ಸ್ಟ್ ಬರೋ ಬಿಗ್ ಬಾಸ್ ಬರಲಿ, ಯಾವಾಗಾರ ಬರಲಿ, ಆ ಬಿಗ್ ಬಾಸ್ ಅಲ್ಲ, ಈ ಹಳೆ ಬಿಗ್ ಬಾಸ್ ಬಗ್ಗೆ ನೀವು ಏನಾರು ಮಾಡಿ ಹಾಕ್ರಿ, ನಿಮಗೆ ಡೆಫಿನೆಟ್ಲಿ ಒಂದು ಫೀಲ್ ಕೊಡ್ತೈತಿ. ಏನಪ್ಪ ಅಂತಂದ್ರೆ, ನನಗೆ ಒಂದು ವ್ಯೂಸ್ ಫಾಲೋಸ್ ಬರೋಂತಾರಂತಂದು. ಸೊ ನೀವು ಫಾಲೋ ಮಾಡಿ ಡೆಫಿನೆಟ್ಲಿ ನಿಮಗೆ ಫಾಲೋವರ್ಸ್ ಆಗ್ತಾರೆ. ಹಂಗೆ ಯೂಟ್ಯೂಬ್ ಒಳಗೆ ನೀವು ಸಕ್ಸಸ್ ಆಗಬೇಕಂದ್ರೆ ಅಂತ ಆಲ್ಮೋಸ್ಟ್ ನೀವು ಟ್ರೈ ಮಾಡಿರಿ. ಅವ್ರದ್ದು ಟಾಕ್ಸಿಕ್ ಮೂವಿ ಸಬ್ಜೆಕ್ಟ್ ಆಗಲಿ, ರಾಮಾಯಣ ಆಗಲಿ, ಇಲ್ಲ KGF 3 ಆಗಲಿ, ಇವನ್ನೆಲ್ಲ ಮಾಡಿರಿ. ಬಟ್ ಆರ್ಗ್ಯಾನಿಕ್ ಇರಬೇಕು, ಯಾವುದೂ ಬೇರೆ ಥರದ್ದು ವಿಡಿಯೋ ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನನಗದೊಂದು ಎಕ್ಸ್ಪೀರಿಯೆನ್ಸ್ ಆಗಿದ್ದಕ್ಕೆ ನಾನು ನಿಮಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ಪೆಷಲಿ ವ್ಲಾಗ್ಸ್ ವಿಡಿಯೋ ಏನದಾವಲ್ಲ, ಮೋರ್ ದೆನ್ 5 to 6 minutes. ನನಗೆ ಮೊದಲ ಕನ್ಫ್ಯೂಷನ್ ಇತ್ತು, 1 ನಿಮಿಷ to 2 ನಿಮಿಷ ಮಾತಾಡೋದು ಎಷ್ಟು ಟಫ್ ಇರ್ತೈತಿ. ಬಟ್ ಅಂಥದ್ರಾಗ ನಾವು 8 to 10 minutes ವಿಡಿಯೋ ಮಾಡ್ಬೇಕಂತಂದು ಗೊತ್ತಿರೋರು ಹೇಳ್ತಾರೆ. ಸೊ ಏನಾಗುತ್ತೆ, ಮೈಂಡ್ ಫುಲ್ ಬ್ಲ್ಯಾಂಕ್ ಆಗುತ್ತೆ, ಏನಪ್ಪ ಇದು ಹೆಂಗೆ ಮಾಡೋದಂತ. ಬಟ್ ನೀವು ಒಂದು ಸ್ಟಾರ್ಟ್ ಮಾಡಿದ್ರಿ 1 ನಿಮಿಷದ್ದು, 2 ನಿಮಿಷ, 3 ನಿಮಿಷ. ಸೊ ಡೇ ಬೈ ಡೇ ಇಲ್ಲಿ ಹೆಂಗೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಿರಲ್ಲ, ಹಂಗೆ ಅದೇ ಥರ ಈ ಟಾಪಿಕ್ ಬಗ್ಗೆ ಮಾತಾಡೋಕೆ ನಿಮ್ಗೆ ತಾನಾಗೆ ಅದು ವರ್ಡ್ಸ್ ಬರೋಕ್ಕೆ ಸ್ಟಾರ್ಟ್ ಆಗ್ತಾವೆ. ಅದ್ರದ್ದು ನಾಲೆಜ್ ತೊಗೊರಿ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತೊಗೊರಿ. ತೊಗೊಂಡು ನೀವು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿರಿ ಬಿಂದಾಸಾಗಿ. ಅವಾಗ ಏನಾಗುತ್ತೆ ಅಂದ್ರೆ, ಬೇರೆಯವ್ರು ಬಂದು ತಡಿ ಆಮೇಲೆ ನೀನು ಇದ್ರ ಬಗ್ಗೆ ಮಾತಾಡೋಂತಿ ಅನ್ನೋ ಒಂದು ರೇಂಜಿಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ನನಗೀಗ ಎಷ್ಟು ಕಾನ್ಫಿಡೆನ್ಸ್ ಐತಂದ್ರೆ 4 to 5 minutes ಅಲ್ಲ,
ನಾ ಮೋರ್ ದೆನ್ ಹಾಫ್ ಆನ್ ಅವರ್ ಮಾತಾಡೋಕ್ಕದು ರೆಡಿ. ಇದೇ ಟಾಪಿಕ್ ಜೊತೆ ಇನ್ನೊಂದು ಆ್ಯಡ್ ಮಾಡ್ಕೊಂಡು ಈ ಥರ ಮಾತಾಡೋಕೆ ರೆಡಿ ಇದ್ದೀನಿ. ಸೊ ಆ ಒಂದು ನಿಮ್ಗೆ ಪವರ್ ಕೊಡ್ತೈತಿ. ಸೊ ನೀವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ. ಇನ್ನೂ ಯಾವ ಥರ ನಿಮ್ಗೆ ವಿಡಿಯೋಸ್ ಬೇಕು ನನಗೆ ಗೊತ್ತಾತಂದ್ರೆ ಕಮೆಂಟ್ ಒಳಗೆ ಇನ್ನೂ ನಾ ಇದ್ರ ಬಗ್ಗೆ ಸ್ಟಡಿ ಮಾಡಿ ವಿಡಿಯೋಸ್ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಬಾಯ್, ಟೇಕ್ ಕೇರ್, ಲವ್ ಯು. ನಿಮ್ಮ ಒಂದು ಸಪೋರ್ಟ್ ಇಲ್ಲ ನಂಗೆ ಯಾವ ವಿಡಿಯೋಸ್ ಮಾಡೋಕ್ಕೆ ಆಗಂಗಿಲ್ಲ. ಸೊ ಸಪೋರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಇನ್ನೂ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋ ಕೊಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಬಾಯ್, ಟೇಕ್ ಕೇರ್, ಲವ್ ಯು.